ಹಾಯ್ ಹಲೋ ನಮಸ್ತೆ. ಇವತ್ತು ಒಂದು ಪುಟ್ಟ ಸ್ಟೋರಿಯೊಂದಿಗೆ ಮತ್ತೆ ಬಂದೀನಿ ನನ್ನ ಚಾನಲಲ್ಲಿ ಶೇರ್ ಮಾಡಲಿಕ್ಕೆ. ಒಬ್ಬರು ರಾಜ ಇರ್ತಾರೆ. ಆ ಊರಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು 10 ಕ್ರೂರ ನಾಯಿಗಳ್ನ ಸಾಕಿರ್ತಾರೆ. ಆ 10 ನಾಯಿ ಕ್ರೂರವಾಗಿರೋ ನಾಯಿಗಳ ಬೋನ್ಗೆ ಮೀನ್ಸ್ ರೂಮ್ಗೆ ಬಿಟ್ಬಿಡ್ತಾರೆ, ಯಾರೇ ತಪ್ಪು ಮಾಡಲಿ ಅದು ಶಿಕ್ಷೆ ಕೊಡುತ್ತೆ. ಆ ಥರ ನಡೀತಾ ಇರುತ್ತೆ ಆ ಊರಲ್ಲಿ. ಹೀಗೆ ನಡೀತಿರ್ಬೇಕಾದ್ರೆ ಅವರು ರಾಜನ ಜೊತೆ 20 ವರ್ಷದಿಂದ ಜೊತೆಗಿರೋ ಮಂತ್ರಿನೇ ಒಂದಿನ ತಪ್ಪು ಮಾಡಿಬಿಡ್ತಾರೆ, ಒಂದು ಸಣ್ಣ ತಪ್ಪು ಮಾಡ್ತಾರೆ. ಆವಾಗ ರಾಜ ಯಾರೇ ಮಾಡಲಿ ತಪ್ಪು ಒಂದೇ, ಇವಾಗ ಮಂತ್ರಿನೂ ಅಲ್ಲೇ ಮೀನ್ಸ್ ಅದೇ ಕ್ರೂರ ನಾಯಿಗಳು ಇರುತ್ತಲ್ಲ 10 ಕ್ರೂರ ನಾಯಿಗಳು ಅದೇ ರೂಮ್ಗೆ ಬಿಡೋಣ ಅಂತ ಹೇಳ್ತಾರೆ. ಅದೇ ಹಿಂಸೆ ಕೊಡಲಿ, ತಿಂದು ಸಾಯಿಸ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಓಕೆ ಅಂತ ಹೇಳಿರ್ತಾರೆ. ಆದರೆ ಮಂತ್ರಿ ಒಂದೇ ಒಂದು ರಿಕ್ವೆಸ್ಟ್ ಇದೆ, ನನ್ನ ರೂಮಿಗೆ ಬಿಡೋ ಮುಂಚೆ ಅಂತ ಹೇಳ್ತಾರೆ. ಏನದು ಅಂತ ರಾಜ ಕೇಳಿದಾಗ ಹೇಳ್ತಾರೆ, 20 ದಿನಗಳ ಕಾಲ ನಾನು ಆ ನಾಯಿಗಳ ಜೊತೆ ಇರ್ತೀನಿ. 20 ದಿನಗಳ ಕಾಲ ನನಗೆ ಅವಕಾಶ ಕೊಡಿ, ಆ ನಾಯಿಗಳ ಜೊತೆ ಇರ್ತೀನಿ. ಆಮೇಲೆ ನಿಮ್ಮಿಷ್ಟಂತೆ ಆಗಲಿ, ನಾನು ಹೋಗ್ತೀನಿ ಆ ರೂಮಿಗೆ. ಸರಿ ಅಂತ ರಾಜ ಹೇಳಿದಾಗ 20 ದಿನ ಮಂತ್ರಿ ಏನು ಮಾಡ್ತಾರೆ ಅಂದರೆ, ನಾಯಿಗಳಿಗೆ ಇಷ್ಟವಾಗಿರೋ ಊಟ, ಮಾಂಸ, ಆಹಾರ ಎಲ್ಲ ಪ್ರತಿದಿನ ಹೋಗೋದು, ಆಹಾರ ಕೊಡೋದು, ಇದು ಮಾಡೋದು ಮಾಡ್ತಾ ಇರ್ತಾರೆ. ಅದು ಆರೈಕೆ ಎಲ್ಲ ಮಾಡಿ ಬರ್ತಾ ಇರ್ತಾರೆ. 20ನೇ ದಿನ ಬಂದೇ ಬಿಡುತ್ತೆ. 20ನೇ ದಿನ ಬಿಡು ಅಂತ ಹೇಳಿದಾಗ ರಾಜ ಮಂತ್ರಿ ಓಕೆ ಸಿದ್ಧ ಆಗಿ ತಪ್ಪು ಮಾಡ್ಯೋದು ನಾನೇ ಅಲ್ವಾ ಅಂತ ಆ ರೂಮ್ಗೆ ಹೋಗ್ತಾರೆ. ಆವಾಗ ನಾಯಿಗಳು ಇಷ್ಟು ದಿನ ಎಲ್ಲ ಊಟ ಎಲ್ಲ ಹಾಕಿರ್ತಾರಲ್ವ, ಅವರು ಮಂತ್ರಿಗಳಿಗೆ ಕಚ್ಬಿಟ್ಟು ಸಾಯಿಸೋರು ಬಿಟ್ಟು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಅವ್ರ ಕಾಲನ್ನ ನೆಕ್ತಾವಂತೆ ಅಷ್ಟೆ, ಇನ್ನೇನು ಮಾಡೋದಿಲ್ವಂತೆ ಮಂತ್ರಿನ. ಆವಾಗ ರಾಜ ಕೇಳಿದಾಗ ಯಾಕೆ ಹಿಂಗೆ ಅಂತ ಆಶ್ಚರ್ಯ ಆಗೊಂಡಾಗ ಮಂತ್ರಿ ಹೇಳ್ತಾರಂತೆ, 20 ದಿನ ನಾನು ನೋಡ್ಕೊಂಡಿರೋ ಈ ನಾಯಿನೇ ಇಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ, ನನ್ನ ಸಣ್ಣ ತಪ್ಪನ್ನ ಕ್ಷಮಿಸ್ಬಿಟ್ಟು ಏನು ಹಾನಿ ಮಾಡ್ದೇನೆ ಇಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ 20 ವರ್ಷಗಳ ಕಾಲ ನಾನು ನಿಮ್ಮ ಜೊತೆನೇ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆನೇ ಇದ್ದೀನಿ, ನಾನು 20 ವರ್ಷ ಪ್ರೀತಿ ತೋರಿಸೀನಿ, ಒಂದು ಸಣ್ಣ ತಪ್ಪನ್ನ ನೀವು ಕ್ಷಮಿಸ್ಲಿಲ್ವಲ್ಲ ರಾಜ ಅಂತ ಹೇಳ್ತಾರಂತೆ. ಹೀಗೆ ಯಾರೇ ಏನೇ ತಪ್ಪು ಮಾಡಲಿ ಕೋಪ ಬರೋದು ಸಹಜ, ಬಟ್ ಕ್ಷಮೆ ಅನ್ನೋದಿದೆಯಲ್ಲ ನಮ್ಮನ್ನ ದೊಡ್ಡವರನ್ನಾಗಿ ಮಾಡುತ್ತೆ, ತುಂಬ ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಸೊ ಸ್ಟಾರ್ಟ್ ಟು ಫಾರ್ಗಿವ್, ಕ್ಷಮೆ ಇರಲಿ ಎಲ್ಲ, ಯಾವುದೇ ಇದಕ್ಕೆ ಜಾಸ್ತಿ ಏನು ರಿವೆಂಜ್ ಎಲ್ಲ ತಗೊಳ್ಳೋದು ಬೇಡ ಅಂತ ಅಷ್ಟೆ. ಮಾರಲ್ ಆಫ್ ದಿ ಸ್ಟೋರಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.